ಬಿಟ್ರೆ ಅಲ್ಲ, ಜನ ಸಂಘಟನೆ ಜಾಸ್ತಿ ಆಕತ್ ಇನ್ನುವ. ನೀವು ನೀನು ಎದರಲೇ ಬೇಡ, ಮುಂದುವರಿ, ಸುಮ್ನೆ ಏನಾಗಲ್ಲ. ಅವ್ರೆಲ್ಲ ನೋಡಿ ನೋಡಿ ಸಾಕಾಗೈತಿ. ಯಾರೇನು ಇಲ್ಲಿ ಬಂದು ನಮ್ಮೂರಿಗೆ ಬಂದು ಕೆಲಸ ಮಾಡ್ಕೊಡಲ್ಲ. ನಾವು ಅಲ್ಲಿಗೆ ಹೋದ್ರೆ ನಾವು ಅಲ್ಲಿ ಹೋದ್ರೆ ಎಲ್ಲಿರ್ತಾರೆ ಯೇಸುಗಳು ಅವ್ರು ನೋಡಕ್ಕತ್ತ. ಮಾತು ಸತ್ಯ, ನೀವು ಮಾಡ್ರಿ. ಮಾಡಕ್ಕೆ ನಾವೇನ್ ತೊಂದರೆ ಇಲ್ಲ. ಬಹಳ ಜನ ಆಗ್ತಾರೆ, ಎಲ್ಲ ಜನಾಂಗಗಳು ಆಗ್ತಾರೆ. ತುಂಗಭದ್ರಾ ನದಿ ಐತಿ. ಇಲ್ಲಿದ್ದ 100 ಕಿಲೋಮೀಟರ್ ದೂರದಲ್ಲಿ 17-18 ಕೆರೆಗಳು ತುಂಬಿಸ ನೀರಿಗೆ ಪ್ಲಾನಿಂಗ್ ಮಾಡಿ ನೀರು ಕೊಡ್ತಾರೆ. ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ತುಂಗಭದ್ರಾ ನದಿ ಕೇವಲ 8 ಕಿಲೋಮೀಟರ್ ಐತೆ ನೀರು. ಆ ನೀರನ್ನು ಬೇರೆ ಕಡೆಗೆ ಹೋಯ್ತಾರೆ, ಒಟ್ಟು ನಮಗೆ ಸೌಲಭ್ಯ ಇಲ್ಲ. ಅವ್ರವ್ರು ಎಲ್ಲ ಇನ್ನೊಂದು ಸತತವಾಗಿ ಈಗ ಮುಖಗಳನ್ನ ಬಿಡ್ಬೇಕು, ಹೊಸ ಮುಖಗಳನ್ನ ತಂದು ಅವ್ರು ಏನ್ ಕಾರ್ಯಕ್ರಮ, ಏನು ನಮ್ಮ ಊರಿಗೆ ಅನುದಾನ ಕೊಡ್ತಾರೆ ಅನ್ನೋದಕ್ಕೆ ಒಂದು ಅಭಿಪ್ರಾಯ ಬೇಕು. ಈಗ ಹಿಂದೆಲ್ಲ ನೋಡು ಏನ್ ಗೊತ್ತಾ, ಜನ ದುಡ್ಡಿಗೆ ಆಸೆ ಪಡ್ತಾರೆ, ವ್ಯಕ್ತಿ ನೋಡಲ್ಲ. ದುಡ್ಡು ಪ್ರಾಮುಖ್ಯತೆ. ಇವತ್ತು ದುಡ್ಡೊಂದು ಇದ್ಬಿಟ್ರೆ ಜನಗಳಿಗೆ ಅವನೇನ್ ಇವತ್ತು ಕುಡಿಸ್ತಾನೆ, ನಾಳೆ ಅವ್ನು ಕುಡಿಸ್ತಾನೆ, ಬಂದು ನಮ್ಗೆ ಕುಡಿಸಲ್ಲ. ನಮ್ ಜೀವನ ನಾವೇ ನೋಡ್ಕೋಬೇಕು, ನಾವು ದುಡಿಬೇಕು. ನಾವು ಕುಡಿಯೋದು ನಾವೇನೇ ದುಡಿಮೆ ಮಾಡ್ಬೇಕಾದ್ರೆ ನಮ್ ಶಕ್ತಿ ಮೇಲೆ ಮಾಡ್ಬೇಕು. ಇವಾಗ ಭೇಟಿ ಮಾಡ್ಬೋದು. ಒಳ್ಳೆ ಶಿಕ್ಷಣ ಅಲ್ರಿ, ಈಗ ಮಕ್ಳಿಗೆ ಶಿಕ್ಷಣನೇ ಪ್ರಾಮುಖ್ಯತೆ. ಇವತ್ತೇನ್ ಕೋಟಿ ಕೊಟ್ಟರು ಏನು ಬೇಕಾದೊಟ್ಟು ಮಾಡ್ಬೋದು, ಶಿಕ್ಷಣ ಸಿಗೋದಲ್ಲ. ನೀವೊಂದು ಶಿಕ್ಷಣಕ್ಕೆ ಅನುಮೋದನೆ ಕೊಡ್ತಾ ಇದೀರಿ ಅಂದ್ರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಆಯ್ಕೆ ಆಗಿ ಮಾನ್ಯ GM ಸಿದ್ದೇಶ್ ಅವರು ಪಕ್ಕದಾಗ ಇಲ್ಲೇ ನಮ್ಮ ತಾಲೂಕಿನಾಗ ಒಂದು ರಸ್ತೆನ ಮೇಲ್ದರ್ಜೆಗೆ ಏರ್ಸಕ್ಕಾಗಲಿಲ್ಲ. ಪಕ್ಕಕ್ಕೆ ಹಾವೇರಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ತನ್ನೊಂದು ಸ್ವಂತ ಸುಖಕ್ಕೋಸ್ಕರ ಅಲ್ಲಿ ಎಲ್ಲ ಆ ರಸ್ತೆನ ಅಭಿವೃದ್ಧಿ ಮಾಡಿದ. ಇವತ್ತು ನಾವು ಗುಂಡಿ ರಸ್ತೆ ಬಿದ್ದು ಇವತ್ತು ಆಕ್ಸಿಡೆಂಟ್ ಆಗಿ ದಿನ 100 ಜನ ಸಾಯ್ತಾರ. ಶಿವಮೊಗ್ಗ ರಸ್ತೆ ಪ್ಲಾನಿಂಗ್ ಬಿಟ್ಟು ನಿಮ್ಮನ್ನ ನಾವು ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡ್ಬೋದು. ಬಟ್ ಅವ್ರು ಮೀಟ್ ಮಾಡಕ್ ನಮ್ ಕೈ ಯಾವ ಕಾರಣ ಸಾಧ್ಯ ಇಲ್ಲ. ಅಲ್ಲಿ ಹೋಗದ ಇಂಥವ್ರು ಬಂದಾರೆ ಅಂತ ಹೇಳಿದ್ರೆ ತಡಿ ವೆಯ್ಟ್ ಮಾಡು ಅಂತಾರೆ. ಆದ್ರೆ ನೀವಂತ ಏನ್ ಹೇಳ್ತೀರಿ, ಹಳ್ಳಿಯಿಂದ ಬಂದರೆ, ಗ್ರಾಮಸ್ಥರು, ರೈತರು ಬಂದರೆ ಬರೀ ಒಳ ಕಳಿಸ್ರಿ ಅಂತ. ಇದೇ ಶಾಂತ ಇವತ್ತು ಹೊನ್ನಾಳಿಗೆ ಹೋದ್ರೆ ನಾವು ರೈಸ್ ಮಿಲ್ ಹತ್ರ ಕಾಯ್ಬೇಕು. ಬಟ್ ನಾವು ನಿಮ್ಮ ಹತ್ರ ಈಗ ಮುಂದಿನ ನೋಡೋಣ. ಒಟ್ಟು ನಿಂತ್ಕೊಳ್ರಿ ಸರ್, ನೀವು ನಿಂತ್ಕೊಳ್ರಿ, ಏನ್ ತೊಂದ್ರೆ ಆಗಲ್ಲ. ಜನ ಇಲ್ಲ, ನಂಬಿಕೆ ನಮಗೆ ನಾಯಕ ಬರ್ತಾನೆ ಅನ್ನೋದೇನಿಲ್ಲ. ರಾತ್ರಿ ಅಷ್ಟೇ ಬದಲಾವಣೆ ಕೇಳೋದು. ಜನ ಬದಲಾವಣೆ ಕೇಳ್ತಾರೆ. ದಯವಿಟ್ಟು ತಾವು ನಿಲ್ಲಪ್ಪ ನೀನು. ಇವೆಲ್ಲ ಸೆಕೆಂಡರಿ. ಈಗ ಏನಾಗ್ಬಿಟ್ಟಂದ್ರೆ ಎಂಪಿಗಳು ಏನದಾರಲ್ಲ, ಈ ನಮ್ ಕ್ಷೇತ್ರಕ್ಕೆ ಇವ್ರು ಏನ್ ಮಾಡ್ಯಾರ, ಇವ್ರು ಏನ್ ಮಾಡ್ಬೇಕನ್ನೋದ ನನ್ನ ಮಕ್ಳಿಗೆ ಗೊತ್ತಿಲ್ದಂಗ ಆಗ್ಬಿಟ್ಟೈತೆ. ರೈತರು ಪಾನಹಳ್ಳಿಯಾಗ ಅದಾರೆ, ಇವ್ರಿಗೆ ಏನ್ ಬೇಕು ಇಲ್ಲ ಅದ್ರ ಬಗ್ಗೆ ಇಲ್ಲ. ಅಲ್ಲ, ಅದು ಏನ್ ಎಲೆಕ್ಷನ್ ಡ್ಯಾಮ್ ಐತೆ, ಆ ಡ್ಯಾಮಿಗೆ ಏನ್ ಬೇಕು, ಅಲ್ಲಿ ಎಷ್ಟು ಜನ ರೈತರು ಅದಾರ, ಅಯ್ಯಿಂದ ಜಾತಿ ಅವೆಲ್ಲ ಹೋಗ್ಬಿಡ್ಲಿ. ಇವ್ರು ನಮಗೆ ಇಷ್ಟು ಓಟ್ ಬರ್ತೈತಿ, ಇಲ್ಲಿ ಜನ ಅದಾರ, ಇಲ್ಲಿ ಇವ್ರಿಗೆ ಏನ್ ಬೇಕು ಅದನ್ನ ಕೊಡ್ಬೇಕನ್ನೋದು GM ಸಿದ್ದೇಶ್ ಸತತವಾಗಿ ಅಸ್ತತಿ ಗೆದ್ನಲ್ಲ. ಬಂದಲ್ಲ ಡ್ಯಾಮ್ ಐತಿ, ಇದು ಬಾನಹಳ್ಳಿ ತನಕ ಹೋಗ್ತೈತಿ. ಇವ್ರಿಗೆ ಏನ್ ಬೇಕು, ಫ್ಯಾಕ್ಟ್ರಿ ತಮ್ಮ ಸುಖಕ್ಕೋಸ್ಕರ ಬಡ್ದಾಡ್ತಾರ, ಜನರ ಸುಖಕ್ಕೆ ಯಾರು ಬಡ್ದಾರಲ್ಲ. ಸಿಂಗಲ್ ರೋಡ್ ಅದು, ಅಲ್ಲಿ ಹೋಗ್ಬೇಕಂತ ಜನ ಹೆದರಿಕೆ ಆಗದ. ಇವತ್ತು ಬೆಂಗಳೂರು ರೋಡ್ ಹೋದಂಗತ್ತೆ. ಅವ್ರವು ಫ್ಯಾಕ್ಟ್ರಿ ಅದಾವು, ಅವ್ರ ಫ್ಯಾಕ್ಟ್ರಿ ಇದ್ದಾಗ ನೀರ್ ಬೇಕಾದಾಗ ನೀರಿಗೆ ಪತ್ರ ನೀರಿಗೆ ಫೋನ್ ಮಾಡಿ ನೀರು ಗಟ್ಟಿ ಒಳಗ್ ಹೋದ್ ಕಟ್ ಮಾಡಿ ಕೊಡಂಗಿಲ್ಲ, ಹೊಲದಲ್ಲಿ ನೀರು ಕೊಡಂಗಿಲ್ಲ ರೈತರಿಗೆ. ಅವ್ರ ಸಿಟಿಗೆ ಅಷ್ಟೇ ನೀರ್ ಬೇಕು. ಹಳ್ಳಿಯರ್ ಯಾವ ಸಾಯಿಲ್ಲ, ಯಾರು ಅವ್ರ ಲೆಕ್ಕಕ್ಕೇನಲ್ಲ. ಅಣ್ಣ ನೀನ್ ಗೆದ್ದೆ ಗೆಲ್ತಿ ಅಣ್ಣ, ನೀನ್ ಒಳ್ಳೆತನ ಗೆದ್ದೆ ಗೆಲ್ಸತ್ತೆ. ನಿನ್ಗೆ ಗೆಲುವೈತೆ. ನಿಮ್ ಕೈ ಎಲ್ಲ ಬರೀ ಆತ್ಮಹತ್ಯೆ. ನೀವು ನಮ್ದು ಹಗಲೂರಾದ್ರೆ ಜನಗಳಿಗೋಸ್ಕರ ಯಾವ ಬಿಸ್ನೆಸ್ ಇಲ್ಲ, ಬೇರೆದ್ರ ಬಗ್ಗೆ ತಲೆ ಕೆಡಿಸಿ. ಯೂತ್ ಐಕಾನ್ GB ವಿನಯ್ ಕುಮಾರ್ ಅವರಿಗೆ, ಯೂತ್ ಐಕಾನ್ GB ವಿನಯ್ ಸರ್ ಅವರಿಗೆ. ಸಪೋರ್ಟ್ ಅದಾವ, ನೀವು ನಿಲ್ರಿ. ಹಿಂಗೆ ಬಾನವಾಡಿ ತುಂಬಾ ಸುಳ್ಳಲ್ಲ. ವ್ಯಕ್ತಿಗತ ಆಯ್ಕೆನ
100% ಬಟ್ ಇನ್ನೊಂದು ನಿಮ್ಮ ಹೆಸರು ಹೇಳ್ತಾರೆ. ನಾವ್ ಹೇಳೋದು ಈಗ ತಮ್ಮ ಬಂಡವಾಳ ಸೇಫ್ ಆಗ ಮಾಡ್ಕೊಳಕೋಸ್ಕರ ಪಾಲಿಟಿಕ್ಸ್ ಬಯಸಿ ಬರ್ತಾ ಇದಾರ. ಬಟ್ ನೀನ್ ಯಾವ್ದು ಒಂದು ಫಲಾಪೇಕ್ಷೆ ಇಲ್ದಂಗ ಇವತ್ತು ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ಯ ಅಂದಾಗ ಹಿಂಗ್ ರೇಟ್ ಇವತ್ತ ನಿಂಗೆ ಗೆದ್ದಂಗ. ನಂಬಿಕೆ ಇಟ್ಕೊಂಡಿದ್ದಾರೆ ಕೆಲವ್ರು ಜವಾಬ್ದಾರಿ ಕೊಟ್ಟು ಮಾಡಂದ್ರು ಮಾಡಿಲ್ಲ, ನೀವು ವಾಲಂಟಿಯರ್ ಆಗಿ ಮಾಡ್ತಾ ಇದೀರಿ ಅಂದ್ರೆ ಅಷ್ಟು ಮಾಡಿರಿ ಸರ್. ನಮ್ಗೆ ಹೇಳ್ಕೊಳಕಂತ ನಮ್ ದಾವಣಗೆರೆ ಹೈಕಮಾಂಡ್ ಯಾರಿಲ್ಲ, ನೀವೇ ನಮ್ಗೆ ಹೈಕಮಾಂಡ್ ಆಗ್ಬೇಕು. ಈಗ ನಾವೆಲ್ಲರೂ ಹೈಕಮಾಂಡ್ ಬಸವಣ್ಣನ ಕಲ್ಯಾಣ ಮಂಟಪ ಎಲ್ಲರೂ ಈಕ್ವಲ್ ಹೆಂಗಿರ್ಬೋದು ಸರ್. ನಮ್ ಕಷ್ಟ ಕೇಳಕ್ ಯಾರು ಬರಂಗಿಲ್ಲ ಸರ್. ಈಗ ಅಲ್ಲಿ ಇವ್ರು ಕೇಳ್ರಿ ಗೊತ್ತು ಬೇರೆ ಕ್ಯಾಸ್ಟ್ ಎಲ್ಲ ಹೇಳ್ತಿದಾರೆ. ಹೌದಾ, ಅದೊಂದು ಒಳ್ಳೆ ಕೆಲಸ ಮಾಡಿ ಭಾನುವಾರ ಎಲ್ಲರೂ ಜೊತೆಗೂಡಿ ಒಂದ್ ಸಭೆ ಕರೆದಿ ಬಹಳ ಇದ್ರ ಇನ್ ಮುಂದೆ ನಾವ್ ಯಾವ್ದು ಕಾಣಲ್ಲ. ಈ ಪಾಯಿಂಟ್ ಹೋಗ್ತೀನಿ ನಾವು ಇಷ್ಟೊಂದು ಮಾಡ್ತಾರೆ. ಈ ಸಲ ನಿಮ್ಗೆ ಕೊಡ್ತಾರೆ ಹೊಸಬರಿಗೆ ಪಾಪ. ಯಾಕೆ ಹಿಂಗಾಗತ್ತಂದ್ರೆ ಅವರು ಆಕಾಶ ಮುಟ್ಬಿಟ್ಟು